ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪಂಜಾಬ್ ವಿರುದ್ಧ ಕನ್ನಡಿಗನ ಆರ್ಭಟ, ರಾಹುಲ್ ಕೆಚ್ಚದೆಯ ಶತಕ. ಇನ್ನು 2026ರಲ್ಲಿ ಅತಿ ದೊಡ್ಡ ಮೊತ್ತ ದಾಖಲಿಸಿದ ಡೆಲ್ಲಿ ಆದರೂ ಪಂದ್ಯ ಸೋತಿದೆ. ಹೇಗೆತ್ತು ರಾಹುಲ್ ಅವರ ಶತಕ ಮತ್ತು ಹೇಗೆತ್ತು ದಾಖಲೆ ರಾಹುಲ್ ಶತಕ ಮತ್ತು ಇದರಲ್ಲಿ ಯಾವೆಲ್ಲ ದಾಖಲೆಗಳು ಧ್ವಂಸವಾಗಿವೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಹೌದು ಸ್ನೇಹಿತರೆ, IPL 2026ರ ಇಂದಿನ ಪಂದ್ಯವು ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಆದರೆ ನಡೆಯಿತು. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿ ಆಗಿದ್ದವಂತಾನೆ ಹೇಳ್ಬಹುದು. ಇನ್ನು ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 20 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು 264 ರನ್ ಬೃಹತ್ ಮೊತ್ತ ಆದರೆ ಕಲೆ ಹಾಕುತ್ತೆ. ಇನ್ನು ಕೇವಲ 3ನೇ ಓವರ್ ನಲ್ಲಿ ಪುತ್ತಮ್ ನಿಶಾಂಕ ವಿಕೆಟ್ ಕಳೆದುಕೊಂಡರೂ ಕೂಡ KL ರಾಹುಲ್, ಅಜಯ 152 ಶತಕ ಹಾಗೂ ನಿತೀಶ್ ರಾಣಾ 91 ಅವರ ಅರ್ಧ ಶತಕದ ನೆರವಿನಿಂದ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 264 ರನ್ ಆದರೆ ಬೃಹತ್ ಮೊತ್ತ ಆದರೆ ಕಲೆ ಹಾಕಿತ್ತು. ಹೌದು ಸ್ನೇಹಿತರೆ, ಯಾವುದೇ ಬದಲಾವಣೆ ಮಾಡಿಕೊಳ್ಳದೆ ಬ್ಯಾಟಿಂಗ್ ಗೆ ಇಳಿದ KL ರಾಹುಲ್ ಮತ್ತು ಪುತ್ತಮ್ ನಿಶಾಂಕ ಡೆಲ್ಲಿ ಕ್ಯಾಪಿಟಲ್ಸ್ ಗೆ ನಿರೀಕ್ಷಿತ ಆರಂಭ ನೀಡಲಿಲ್ಲ. ನಿಶಾಂಕ ಅವರು 7 ಬಾಲ್ಗಳಲ್ಲಿ 2 4 ಮತ್ತು 11 ರನ್ಗಳಿಗೆ ಔಟ್ ಆದರು. ಆದರೆ 2ನೇ ವಿಕೆಟ್ ಜೊತೆ ಆಟದಲ್ಲಿ ಒಂದಾದಂತ ನಮ್ಮ ಕನ್ನಡಿಗ ರಾಹುಲ್ ಹಾಗೂ ನಿತೀಶ್ ರಾಣಾ ಈ ಇಬ್ಬರು ಪಂಜಾಬ್ ಕಿಂಗ್ಸ್ ಬೌಲರ್ ಗಳನ್ನ ಧ್ವಂಸ ಮಾಡಿದರು. ಇನ್ನು ಈ ಇಬ್ಬರು ಬ್ಯಾಟರ್ಸ್ 2ನೇ ವಿಕೆಟ್ ಜೊತೆ ಆಟದಲ್ಲಿ 200+ ರನ್ಗಳ ಜೊತೆ ಆಟ ನಡೆಸಿದರು. ಹೌದು ಸ್ನೇಹಿತರೆ, KL ರಾಹುಲ್ 67 ಬಾಲ್ಗಳಲ್ಲಿ 16 4 9 ಸಿಕ್ಸರ್ಗಳ ಸಹಿತ 152 ರನ್ ಗಳಿಸಿದರೆ ರಾಹುಲ್ಗೆ ಸಾಥ್ ನೀಡಿದ ರಾಣಾ 44 ಬಾಲ್ಗಳಲ್ಲಿ 11 4 4 ಸಿಕ್ಸರ್ಗಳ ಸಹಿತ 91 ರನ್ ಆದರೆ ಗಳಿಸಿದರು. ಇನ್ನು ಕ್ರಿಸ್ ಗೇಲ್ಗೆ ಸಮನಾದ ಕನ್ನಡಿಗ. ಹೌದು ಸ್ನೇಹಿತರೆ, ಅದ್ಭುತ ಬೌಂಡರಿ ಬಾರಿಸುವ ಮೂಲಕ KL ರಾಹುಲ್ ತಮ್ಮ ಶತಕ ಆದರೆ ಪೂರೈಸಿದರು. IPL ಇತಿಹಾಸದಲ್ಲಿ ಅತಿ ಹೆಚ್ಚು ಶತಕ ಗಳಿಸಿದ ಕ್ರಿಸ್ ಗೇಲ್ ಅವರ ದಾಖಲೆಯನ್ನಾದರೆ ಸರಿಗಟ್ಟಿದರು. IPL ಅಲ್ಲಿ KL ರಾಹುಲ್ ಅವರ ಬ್ಯಾಟ್ ನಿಂದ ಇದು 6ನೇ ಶತಕವಾಗಿದೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.